ಮಹಾನಗರಿ ಮುಂಬೈನ ಮರಾಠಿಗರು ಶಿವಸೇನೆಯನ್ನೇ ಕೈ ಬಿಟ್ಟುಬಿಟ್ರ. 30 ವರ್ಷಗಳ ಬಳಿಕ ಮುಂಬೈ ಪಾಲಿಕೆ ಠಾಕ್ರೆ ಕುಟುಂಬದ ಕೈ ತಪ್ಪಿಟ್ಟಿದೆ. ಇಲ್ಲಿಯವರೆಗೆ ಶಿವಸೇನೆಯ ಸ್ಟ್ರಾಂಗ್ ಹೋಲ್ಡ್ ಇತ್ತು ಮುಂಬೈ ಪಾಲಿಕೆಯ ಮೇಲೆ. ಅಂತಹ ಒಂದು ಉಕ್ಕಿನ ಕೈಗಳ ಬಿಗಿ ಹಿಡಿತ ತಪ್ಪು ಹೋಗಿದೆ 30 ವರ್ಷಗಳಾದ ಮೇಲೆ. ಒಂದು ಕಾಲದಲ್ಲಿ ಠಾಕ್ರೆ ಕುಟುಂಬದ ಕೋಟೆಯಂತಿದ್ದಿದ್ದು ಮುಂಬೈ. ಬಾಳಾ ಠಾಕ್ರೆ ಕಾಲಿಟ್ಟ ಕಡೆಯಲ್ಲೆಲ್ಲ ಶಿವಸೇನೆಗೆ ಸೋಲು ಅನ್ನೋದು ಹತ್ತಿರ ಕೂಡ ಸುಳಿತಾ ಇರಲಿಲ್ಲ. ಅಂತಹ ಕಡೆನೇ ಇವತ್ತು ಶಿವಸೇನೆ ಹೀನಾಯ ಸ್ಥಿತಿಗೆ ತಲುಪಿಟ್ಟಿದೆ. ಇವತ್ತು ಒಂದು ಕಡೆ ಛಿದ್ರವಾಗಿದ್ದು ಏಕನಾಥ್ ಶಿಂಧೆ ಬಣ ಬೇರೆಯಾಗಿದ್ದು, ಏಕನಾಥ್ ಶಿಂಧೆ ಬಣದ್ದೇ ಶಿವಸೇನೆ ಅಧಿಕೃತ ಅಂತ ಆದೇಶ ಬಂದದ್ದು, ಆನಂತರ ಉದ್ಧವ್ ರಾಜ್ ಇವರ ನಡುವಿನ ಒಂದಷ್ಟು ಗದ್ದಲ ಇವೆಲ್ಲವೂ ಆದಮೇಲೆ ಶಿವಸೇನೆ ಇವತ್ತಿಗೆ ಮುಂಬೈನಲ್ಲಿ ತನ್ನ ಗಟ್ಟಿ ನೆಲೆಯನ್ನು ಕಳೆದುಕೊಂಡು ಬಿಟ್ಟಿದೆ. ಠಾಕ್ರೆ ಕುಟುಂಬ ಒಂದಾಗಿ ಲಾಸ್ಟ್ ಮೂಮೆಂಟಲ್ಲಿ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ, ಚೆನ್ನಾಗಿದ್ದೀವಿ ಅಂತ ಹೇಳಿಕೊಂಡ ಹೊರತಾಗಿಯೂ ಕೂಡ ಏನೂ ಪ್ರಯೋಜನ ಆಗಲಿಲ್ಲ. BJP ಮೈತ್ರಿಕೂಟ ಬಹುಮತದಷ್ಟು ವಾರ್ಡ್ಗಳಲ್ಲಿ ಮುನ್ನಡೆಯನ್ನು ಕಂಡುಕೊಂಡಿದೆ ಇಲ್ಲಿಯವರೆಗೂ. ಒಟ್ಟು 227 ವಾರ್ಡ್ಗಳ ಪೈಕಿ BJP ಮೈತ್ರಿಕೂಟ 115ರಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಆದರೆ ಮುಂಬೈ ಪಾಲಿಕೆ ಅಂತಿಮ ಫಲಿತಾಂಶ ಇನ್ನೂ ಕೂಡ ಪ್ರಕಟ ಆಗಿಲ್ಲ. ಅಂತಿಮ ಫಲಿತಾಂಶ ಹೊರಬರಲಿಕ್ಕೆ ಮಧ್ಯರಾತ್ರಿ ಆಗಬಹುದು ಅಂತ ಕೂಡ ಹೇಳಲಾಗ್ತಾ ಇದೆ. ಇನ್ನು 100 ವಾರ್ಡ್ಗಳಲ್ಲಿ ಎಣಿಕೆಯೇ ಶುರುವಾಗಿಲ್ಲ ಅಂತ ಹೇಳ್ತಾ ಇದೆ ಶಿವಸೇನೆ. ಈಗಿನ ಒಂದು ಲೆಕ್ಕಾಚಾರ ನೋಡ್ಕೊಂಬಿಟ್ಟಾಗ ನಾವು ಎಲ್ಲ ಟ್ರೆಂಡ್ ಕೂಡ ಅಫಿಷಿಯಲ್ ಫಲಿತಾಂಶಕ್ಕೆ ನಾವೆಲ್ಲ ವೆಯ್ಟ್ ಮಾಡಬೇಕಾಗತ್ತೆ. ನಾವಿದೀಗ ಇಲ್ಲಿ BJP 116ರಲ್ಲಿ ಅವರು ಒಂದು ರೀತಿಯಲ್ಲಿ ಲೀಡಲ್ಲಿದ್ದಾರೆ. ಅವರು ಉದ್ಧವ್ ಠಾಕ್ರೆ ಬಣ UBT ಅವ್ರು ಚೆಕ್ ಮಾಡಿಕೊಂಡಾಗ 72ರಲ್ಲಿ ಅವರಿದ್ದಾರೆ. ಕಾಂಗ್ರೆಸ್ ಅಂದರೆ ಉದ್ಧವ್ ಠಾಕ್ರೆ ಬಣ ಇದೆಲ್ಲ ಆದ ಹೊರತಾಗಿಯೂ ಕೂಡ 72 ವಾರ್ಡ್ಗಳಲ್ಲಿ ಅವರು ಕೂಡ ಲೀಡಲ್ಲಿದ್ದಾರೆ. ಕಾಂಗ್ರೆಸ್ 24ರಲ್ಲಿದ್ದಾರೆ. ಇನ್ನೊಂದು ಕಡೆ NCP 3ರಲ್ಲಿದ್ದಾರೆ. ಇನ್ನೊಂದು ಕಡೆ ಇತರರಿಗೆ ಒಂದಷ್ಟು ಸ್ಥಾನಗಳಲ್ಲಿ ಅವರು ಕೂಡ ಒಂದಷ್ಟು ಲೀಡ್ ಇದೆ. ಇದೇ ರೀತಿಯಲ್ಲಿ ನಾವು ಚೆಕ್ ಮಾಡಿಕೊಂಡಾಗ ಒಂದು ರೀತಿಯಲ್ಲಿ ಈ ಒಂದು ವಿಚಾರ ಇದೆಯಲ್ಲ, ಇದು ಶಿವಸೇನೆಯ ಹಿಡಿತ ತಪ್ಪಿದೆ ಎನ್ನುವುದರ ಒಂದು ಸೂಚನೆ ಆಗಿಬಿಡುತ್ತೆ. ಶಿವಸೇನೆ ಅಂದರೆ ಯಾವ ಶಿವಸೇನೆ? ಏಕನಾಥ್ ಶಿಂಧೆ ಅಂತ ಹೇಳ್ತಿಲ್ಲ ನಾನಿಲ್ಲಿ. ಶಿವಸೇನೆ ಈಗ ರಾಜ್ ಠಾಕ್ರೆ ಅಂತೆಲ್ಲ ಮಾತಾಡ್ತಾ ಇದ್ದಾರಲ್ಲ, ಅವರುಗಳಿಂದ ಹಿಡಿತ ತಪ್ಪುತ್ತಾ ಇದೆ ಅಂತ. ಮಹಾರಾಷ್ಟ್ರದ 29 ಮಹಾನಗರ ಪಾಲಿಕೆಗಳಿಗೆ ಎಲೆಕ್ಷನ್ ಆಗಿತ್ತು. ಅದರಲ್ಲಿ 23 ಕಡೆ BJP ಮೈತ್ರಿಕೂಟ ಗದ್ದುಗೆ ಹತ್ತುವುದು ನಿಶ್ಚಿತವಾಗ್ತಾ ಇದೆ. ನಾಗ್ಪುರ, ಪುಣೆ, ಥಾಣೆ, ನವಿ ಮುಂಬೈ, ಪಿಂಪ್ರಿ, ಚಿಂಚ್ವಾಡ್ ಪಾಲಿಕೆ, ಇನ್ನು ನಾಸಿಕ್ ಮಹಾನಗರ ಪಾಲಿಕೆಗಳಲ್ಲಿ BJP ಕೂಟ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ. ಲಾತೂರ್ನಲ್ಲಿ ಮಾತ್ರ ಕಾಂಗ್ರೆಸ್ ಮೈತ್ರಿಕೂಟ ಮುನ್ನಡೆಯಲ್ಲಿದೆ. BJP ಗೆಲುವಿಗೆ ಏನಪ್ಪ ಕಾರಣ ಅಂತ ಚೆಕ್ ಮಾಡ್ಕೊಂಡು ಹೋದಾಗ 2019ರಲ್ಲಿ BJPಯು ಏಕನಾಥ್ ಶಿಂಧೆ ಜೊತೆ ಸೇರಿಕೊಂಡು ಸರ್ಕಾರ ಮಾಡುತ್ತೆ. ಆಗ ಫಡ್ನವೀಸ್ ಒಂದು ಹೆಜ್ಜೆ ಹಿಂದೆ ಸರಿದು DCM ಹುದ್ದೆಗೆ ತೃಪ್ತರಾಗ್ತಾರೆ. ಆ DCM ಸಮಯವನ್ನು ಅವರು ಪಕ್ಷದ ಬಲವರ್ಧನೆಗೆ ಮೀಸಲಾಗಿಡ್ತಾರೆ. ಮುಂಬೈ ಮತ್ತು ಅದರ ಉಪನಗರಗಳಲ್ಲಿ ಪಕ್ಷವನ್ನು ಬಲಪಡಿಸ್ತಾರೆ. ಮುಂದಿನ ಚುನಾವಣೆಗಳಿಗೆ ಸದ್ದಿಲ್ಲದೇ ಒಂದು ಸ್ಟ್ರಾಂಗ್ ಆಗಿರ್ತಕ್ಕಂಥ ಬುನಾದಿ ಹಾಕಿರ್ತಾರೆ. ಮುಂಬೈನಲ್ಲಿದ್ದಂಥ ಇತರೆ ರಾಜ್ಯಗಳ ಜನರ ವೋಟ್ ಬ್ಯಾಂಕನ್ನು ಭದ್ರಪಡಿಸ್ತಾರೆ. ಗುಜರಾತಿ, ಉತ್ತರ ಭಾರತೀಯರ ಸಾಂಪ್ರದಾಯಿಕ ವೋಟ್ ಬ್ಯಾಂಕನ್ನು ಸ್ಟ್ರಾಂಗ್ ಮಾಡ್ತಾರೆ. ಮಾತ್ರವಲ್ಲದೆ ದಕ್ಷಿಣ ಭಾರತೀಯರನ್ನು ಕೂಡ ತಲುಪ್ತಾರೆ. ಅವರು ಫಡ್ನವೀಸ್ ತಮ್ಮನ್ನು ತಾವು ಮರಾಠಿ ಮನುಷ್ಯ ಅಂತ ಬಿಂಬಿಸ್ಕೊಳ್ತಾರೆ. ಮರಾಠಿಗರನ್ನೇ ಮುಂಬೈ ಮೇಯರ್ ಮಾಡುವುದಾಗಿ ಭರವಸೆ ಕೂಡ ಕೊಡ್ತಾರೆ. ಈ ಮೂಲಕ ಮರಾಠಿಗರ ಮೇಲಿನ ಠಾಕ್ರೆ ಹಿಡಿತವನ್ನು ಸಡಿಲ ಮಾಡ್ತಾರೆ. ಅವರು ಖಾಸಗಿಯವರಿಗೆ ಧಾರಾವಿ ಕೊಡಲ್ಲ. ಧಾರಾವಿ ಇದೆಯಲ್ಲ, ಅದನ್ನು ಯಾವುದೇ ಕಾರಣಕ್ಕೂ ಪ್ರೈವೇಟರು ನಾನು ಕೊಡಲ್ಲ ಅಂತೇಳಿ ಘೋಷಣೆ ಮಾಡ್ತಾರೆ. ಧಾರಾವಿಯಲ್ಲಿರುವ ಎಲ್ಲರಿಗೂ ಮನೆ ಕೊಡ್ತೀನಿ ಅಂತ ಒಂದು ಭರವಸೆ ಕೂಡ ಕೊಡ್ತಾರೆ. ಧಾರಾವಿ ಜನ ನಡೆಸುವಂಥ ವ್ಯವಹಾರಗಳಲ್ಲಿ ರಿಯಾಯಿತಿಯನ್ನು ಕೂಡ ಕೊಡ್ತಾರೆ. ಅವರು ಏಕನಾಥ ಶಿಂಧೆಯ ಶಿವಸೇನೆ 328 ಕಡೆ ಮುನ್ನಡೆಯನ್ನು ಸಾಧಿಸಿ BJPಗೆ ಬಲ ತುಂಬುತ್ತೆ. ಠಾಕ್ರೆ ಸೋಲಿಗೆ ಏನಪ್ಪ ಕಾರಣ ಅಂತ ನೋಡಿದ್ರೆ, ಕಾಂಗ್ರೆಸ್, ಶಿವಸೇನೆ, NCP ಕೂಟಕ್ಕೆ ಮೇಲಿಂದ ಮೇಲೆ ಸೋಲಾಗ್ತಾ ಇದೆ. ಲೋಕಸಭೆ, ವಿಧಾನಸಭೆ ಬಳಿಕ ಇವತ್ತು ಪಾಲಿಕೆಗಳಲ್ಲಿಯೂ ಕೂಡ ಪರಾಭವ ಆಗ್ತಾ ಇದೆ. ಠಾಕ್ರೆ ಕುಟುಂಬದವರ ಜೊತೆ ಮರಾಠಿ ಭಾಷಿಗರು ನಿಂತ್ಕೊಳ್ತಾ ಇಲ್ಲ. ರಾಜ್ ಠಾಕ್ರೆ, ಉದ್ಧವ್ ಠಾಕ್ರೆ ಒಂದಾದರೂ ಗೆಲುವು ಸಿಗಲಿಲ್ಲ. ಪ್ರಚಾರಕ್ಕೆ BJP ಮೈತ್ರಿಕೂಟ ಪಕ್ಕಾ ಪ್ಲಾನ್ ಮಾಡ್ಕೊಂಡು ಹೋಗಿತ್ತು. ಫಡ್ನವೀಸ್ 37, ಏಕನಾಥ್ ಶಿಂಧೆ 54, ಅಜಿತ್ ಪವಾರ್ 25 ಸಮಾವೇಶವನ್ನು ಮಾಡಿದರು. ಆದರೆ ಕಾಂಗ್ರೆಸ್ ಮೈತ್ರಿಕೂಟದಲ್ಲಿ ಸೂಕ್ತ ಯೋಜನೆಗಳು ಕಾಣಿಸಲಿಲ್ಲ. ಉದ್ಧವ್, ರಾಜ್ ಠಾಕ್ರೆ 3 ಸಮಾವೇಶಗಳಲ್ಲಿ ಮಾತ್ರ ಒಟ್ಟು ಕಾಣಿಸ್ಕೊಳ್ತಾರೆ. ಇನ್ನು ಕಾಂಗ್ರೆಸ್ ಯಾವುದೇ ಪ್ರಮುಖ ಸಮಾವೇಶಗಳನ್ನು ಇಲ್ಲಿ ಮಾಡಲಿಲ್ಲ. BJP ಮೈತ್ರಿಕೂಟ ಒಗ್ಗಟ್ಟಿನ ಸಂದೇಶವನ್ನು ರವಾನಿಸಿತ್ತು. ಕಾಂಗ್ರೆಸ್ ಮೈತ್ರಿಕೂಟ ಭಿನ್ನಾಭಿಪ್ರಾಯದ ಮೆಸೇಜನ್ನು ಪಾಸ್ ಮಾಡಿತ್ತು. ಇದರಿಂದ ಮತದಾರರು BJP ಮೈತ್ರಿಕೂಟದ ಕಡೆಗೆ ವಾಲಿದ್ದಾರೆ. धर्मवीर संभाजी महाराज की जय।